ಕಾಲಲ್ಲಿ ಮಾಡಿಸೋದು ಅಷ್ಟೇ ಅಲ್ಲ, ಹಿಂದೆ ಬರೋ ಓಕೆನಾ? ಓಕೆ ಓ ಸೂಪರ್. ಸರ್ ಅದ್ರ ಕಾಲ ಕೆಳಗೆ ಡೌನ್ ಮಾಡಿ ಕ್ಯಾಮ್ರಾ. ಲೈಟ್ 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 ಹಾಕಿ. ಕಾಣಿಸ್ಬೇಕು ಅದು ಆಚೆ. ಸೂಪರ್. ಲುಕ್ ಯಾ. ಬರಿ ಮಗು ತರ. ನಿಮ್ಮ ನಾಯಿ ಎದುರುಗಡೆ ಏನೂ ಇಲ್ಲ. ಇಲ್ಲ ಅದು ಸರ್, ಇವತ್ತು ಡಾಗ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಒಂದು ಮೂವಿ ಲಾಂಚ್ ಆಗ್ಲಿ, ಒಂದು ಹೋಟ್ಲ್ ಆಗ್ಲಿ, ಒಂದು ಪಬ್ ಆಗ್ಲಿ, ಒಂದು ಸೆಲೆಬ್ರಿಟೀಸ್ನ ಅಂದ್ರೆ ಹೀರೋ ಹೀರೋಯಿನ್ ಇಲ್ಲ ಮಿನಿಸ್ಟರ್ಸ್ನ MLA ಆ ಥರ ಅವ್ರನ್ನ ಕರೆದು ಲಾಂಚ್ ಮಾಡ್ತಾ ಇದ್ರು ಇಷ್ಟು ವರ್ಷ. ಇವಾಗ ಹೈದರ್ ಜಮಾನ ಅಂತಾನೆ ಹೇಳ್ಬೋದು. ಅದು 5 ಸ್ಟಾರ್ ಹೋಟ್ಲು ಓಪನ್ ಮಾಡಿದೆ, ಒಂದು ದುಬೈದು ಬ್ರ್ಯಾಂಡ್ ಓಪನ್ ಮಾಡಿದೆ, ಒಂದು ಪಬ್ ಒಂದು 20-30 ಪಬ್ ಓಪನ್ ಮಾಡಿದೆ. ಇವತ್ತು ಫಸ್ಟ್ ಟೈಮ್ ಒಂದು ಮೂವಿ ಕೇಶವ್ ಸರ್ ನಮ್ದು ಮೂವಿದು ಸಾಂಗ್ ರಿಲೀಸ್ ಮಾಡ್ಬೇಕು ಅಂತ ಇವತ್ತು ಕರೆದಿದ್ದಾರೆ. ಅದು ಒಂದು ಡಾಗ್ ಇಂದ ಒಂದು ಮೂವಿದು ಲಾಂಚ್ ಮಾಡ್ತಾ ಇದ್ದಾರೆ. ಅದು ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸರ್, ನಮಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ದರ್ಶನ್ ಸರ್ಗೂ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ಅವ್ರು ನೋಡ್ಕೊಂಡು ನಾವು ಇದರಲ್ಲೇ ಮಾಡ್ಬೇಕು, ನಮ್ಮ ಡಾಗ್ ಅಲ್ಲೇ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿ ನಾವು ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ. ಪ್ರಾಣಿಗಳಂದ್ರೆ ಎಲ್ಲರನ್ನೂ ಅಷ್ಟೇ ಸರ್, ಒಂಥರ ಇಷ್ಟ. ನಿಮ್ ಡಾಗ್ ಎಷ್ಟಾಗಿ ಬರ್ಬೇಕಂದ್ರೆ ಎಷ್ಟು ರೆಕಮೆಂಡೇಶನ್? ಸರ್, ಇವ್ರಿಗೆ ದೋಸ್ತಿಲಿ ಫ್ರೀ ಆಗಿ ಬಂದಿದೆ ಸರ್, ಒಂದು ಪೆಟ್ರೋಲ್ ಚಾರ್ಜ್ ತಗೊಂಡಿಲ್ಲ. ಅದೇ ತರ ನನಗೆ ಮನ್ಸಾರೆ ಯಾರ ಕರೀಲಿ ಸರ್, ಎಲ್ಲ ಕಡೆ ಫ್ರೀ ಆಗಿ ಹೋಗ್ತೀನಿ. ಅವ್ರಿಗೆ ₹1 ನಾನು ಕೇಳೋದಿಲ್ಲ. ಅಂದ್ರೆ ಈ ಹಿಂದಿಯವರು ನಾರ್ತಿಯವರೆಲ್ಲ ಗಾಂಚಲಿಯಾಗಿ ಕಾಲ್ ಮಾಡ್ತಾರೆ, ಅವ್ರಿಗೆ 2.5 ಲಕ್ಷ ಚಾರ್ಜ್ ಮಾಡ್ತೀನಿ ಸರ್. ಅಲ್ಲಿ ಸರ್ ನಾನು ಹೈತ್ ಪಿಕ್ಚರ್ ಮಾಡಿದೆ ಸರ್. ಅಲ್ಲಿ ನನಗೆ ಅಮೌಂಟ್ ಬರೋದನ್ನ ಎಷ್ಟು ಅಮೌಂಟ್ ಬರುತ್ತೆ ಸಾಯಂಕಾಲ ಆಗ್ತಿದಂಗೆ ಕೊಡ್ತಿದ್ದಂಗೆನೆ ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ ಸರ್, ಅಷ್ಟು ಜನಕ್ಕೂ ಹಂಚ್ಬಿಟ್ಟು ಬರ್ತಾ ಇದ್ದೆ. ದಿನ 25 kg ರಾ ಚಿಕನ್ ತಗೊಂಡೋಗಿ ಎಲ್ಲಾರ್ಗು ನಾನ್ ವೆಜ್ ಹಾಕಿ ಅಂತ. ಏನಕ್ಕೆ ಕಾರಣ ಅಂದ್ರೆ ನನಗೆ 3 ಹೊತ್ತು ನಾನ್ ವೆಜ್ ಇರ್ಬೇಕು. ಈಗ ನಾನು ನಾನು 3 ಹೊತ್ತು ನಾನ್ ವೆಜ್ ಕೇಳಿದ್ರೆ ಅವರು ಗಂಚಲಿ ಅನ್ಕೊಂತಾರೆ ಅಂತ ನಾನೇ 25 kg ಚಿಕನ್ ತಗೊಂಡೋಗಿ ಅಡಿಗೆಯವ್ರಿಗೆ ಕೊಟ್ಬಿಟ್ಟು ಎಲ್ಲಾರ್ಗು ಬಡಿಸ್ತಿದ್ದೆ. ಇಲ್ಲಿಂದ ಮೂಡುಬಿದ್ರೆ ಶೂಟಿಂಗ್ ಅಂದ್ರೆ ನನ್ನ ಕಾರಲ್ಲಿ ನನ್ನ ಬಟ್ಟೆ ಎಲ್ಲ ಹೋದ್ರು ನಂಗೆ ವ್ಯಾಲ್ಯೂ ಸಿಗ್ಲಿಲ್ಲ. ಯಾಕಂದ್ರೆ ನಾನು ದೊಡ್ಡವ್ರ ಮಕ್ಕಳಾಗಿ ಹುಟ್ಟಿರ್ಲಿಲ್ಲ, ಅದರಿಂದ ಅವ್ರು ಬೆಳೆಸ್ಲಿಲ್ಲ ನಮ್ನ. ಈಗ ನನ್ನ ಮಗನ್ನ ಈಗ ತೆಲುಗು ಆಫರ್ ಬಂದಿದೆ, ಅವನ್ನ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೀರೋ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅಂದ್ರೆ ಅವನಿಗೆ ನಾನೇ ಬ್ಯಾಕ್ ಸಪೋರ್ಟ್. ಅಂದ್ರೆ ನಮ್ಮ ತಂದೆ ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರು ಬಂದು ನನ್ನ ಬೆಳೆಸ್ತಿರ್ಲಿಲ್ಲ. ಯಾಕಂದ್ರೆ ಅವರು ಮುನ್ಸಿಪಾಲಿಟಿ ಕಸ ಗುಡ್ಸ ಕೆಲಸ ಮಾಡು, ಈ ಕೆಲಸ ಮಾಡಬೇಡ ಅಂತ ಮೂವಿದಕ್ಕೆ ಬೈಯೋರು. ಅವ್ರಿಗೆ ಗೊತ್ತಿಲ್ದಂಗೆ ನಾನು ಶೂಟಿಂಗ್ ಹೋಗ್ತಾ ಇದ್ದೆ, ಸುಮ್ನೆ ಟ್ರಿಪ್ ಅದು ಇದು ಅಂತ. ಏನ್ ಸರ್ ಡಾಕ್ಟರ್ ಕೆ ಶಿವರಾಮ್ ಅಂತ ಇವತ್ತು KRS ಪಕ್ಷದಲ್ಲಿ MLA ಕ್ಯಾಂಡಿಡೇಟ್. ಅದಕ್ಕಿಂತ ಮುಂಚೆ ವೆಟರ್ನರಿ ಡಾಕ್ಟರ್ ಆಗಿ ರಿಟೈರ್ಡ್ ಆದ್ರು. ಅವ್ರಿಗೇನಂದ್ರೆ ಅವ್ರ ಮಗ ಓದ್ಬೇಕು ಆ ತರ, ಅಂದ್ರೆ ಈ ಫಿಲಿಂ ಲ್ಯಾಂಡ್, ಫ್ಯಾಷನ್ ಶೋ ಇವೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ನನಗೂ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ನಾನು ಡಾಗ್ ಫೀಲ್ಡ್ ಅಲ್ಲಿ ಅವಾಗ್ಲೇನೆ ತುಂಬಾ ಹೆಸರು ಬಂದ್ಬಿಟ್ಟಿತ್ತು. ಅಂದ್ರೆ ಇವತ್ತು 5,000 ಚಾನಲ್ ಅಲ್ಲಿ ನಂದು ಇಂಟರ್ವ್ಯೂ ಬಂದಿದೆ ಸರ್, ವರ್ಲ್ಡ್ ವೈಡ್. ನೀವು USA UK ಯಾವ ಚಾನಲ್ ಹೇಳಿ ಅಲ್ಲಿ ನಂದು ಇಂಟರ್ವ್ಯೂ ತೋರಿಸ್ತೀನಿ. ಅಂದ್ರೆ ಆತರ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಾನೆ ವರ್ಲ್ಡ್ಗೆ ಫೇಮಸ್ ಆಗಿದೆ. ಆಮೇಲೆ ದೊಡ್ಡ ಲಂಡನ್ ಇಂದ ಪೇಜ್ 1 ಮ್ಯಾಗಝಿನ್ ಇಂದ ಹೈ ಫ್ಯಾಷನ್ ಡಾಗ್ ಬ್ರೀಡರ್ ಅಂತ ಅವಾರ್ಡ್ ಬಂದಿದೆ. ಹೆಮ್ಮೆಯ ಕನ್ನಡಿಗ ಬಂದಿದೆ, ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ. ಅಂದ್ರೆ ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ ಸರ್. ಅಂದ್ರೆ ಹಿಂದಿ ಮಾತ್ರ ಬರುತ್ತೆ, ಸ್ವಲ್ಪ ಬಟ್ಲರ್. ಇಂಗ್ಲಿಷ್ ಒಂಚೂರು ಬರೋದಿಲ್ಲ. ಇಂಗ್ಲಿಷ್ ನಾನು ಎಲ್ಲೂ ಮಾತಾಡೇ ಇಲ್ಲ. USA ಇಂದ ಬಂದು ಇಂಟರ್ವ್ಯೂ ಮಾಡಿದ್ರು, ಕನ್ನಡದಲ್ಲಿ ಇಂಗ್ಲಿಷ್ ಬರ್ಕೊಂಡು ಹೇಳಿದೀನಿ ಸರ್. ಥ್ಯಾಂಕ್ ಯು ಸರ್. ಸೊ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಆತ್ಮತಲನ್ ಅಂತ ಈ ಮೂವಿ ಸ್ಟೋರಿ, ನಿಮಗೆ ಸ್ಟೋರಿ ಬಗ್ಗೆ ಹೇಳ್ಬೋದು ಸರ್ ಸ್ವಲ್ಪ? ಸೊ ಇದರಲ್ಲಿ ನಾನು ನಾಯಕ ನಟನಾಗಿ ಆಕ್ಟ್ ಮಾಡಿದ್ದೀನಿ. ಒಂದು ರೈತ ಕುಟುಂಬದಲ್ಲಿ ಬಡವರು, ಬೇಸಿಕ್ಲಿ ವಿಲೇಜ್ ಅಲ್ಲಿ ಒಂದು ಬಡವರು ಏನಿರ್ತಾರೋ, ಇದು ವಿಲೇಜ್ ಅಲ್ಲಿ ಇರೋ ಎಲ್ಲರಿಗೂ ಲೈಕ್ ಆಗುತ್ತೆ ಈ ಮೂವಿ. ಯಾಕಂತ ಹೇಳಿದ್ರೆ ಅಲ್ಲಿರೋ ಜನ, ಅಲ್ಲಿರೋ ಸಿಚುವೇಶನ್ಸ್ ಇದೇ ತರ ಇರುತ್ತೆ. ನಮ್ಮ ಸಿನಿಮಾಲಿ ಏನಿದೆಯೋ ಇದೇ ತರ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತುಂಬಾ ಕಷ್ಟದಿಂದ ಓದಿಸ್ತಾರೆ. ಓದಿಸಾದ್ಮೇಲೆ ಕೆಲಸ ಸಿಕ್ಕಲ್ಲ. ಸೊ ಅದಕ್ಕೆ ನಮ್ಮ ತಾಯಿ ತಂದೆಯವರು ನನ್ನ ಎಲ್ಲ ಕಡೆ ಟ್ರೈ ಮಾಡಿ ಅಂತಾರೆ. ಅವರಿಗೆ ದೇಶಭಕ್ತಿ, ಅವರಲ್ಲಿರೋ ದೇಶಭಕ್ತಿ ತುಂಬಾ ಇರುತ್ತೆ ನಮ್ಮ ತಾಯಿ ತಂದೆಗೆ. ಹಾಗಾಗಿ ನನ್ನ ಮಿಲಿಟರಿಯಲ್ಲಿ ಜಾಬ್ಗೆ ಸೇರ್ಕೊಳ್ಳಿ ಅಂತ ನನ್ನ ಕಲಿಸ್ತಾರೆ. ನಾನು ಅಪ್ಲೈ ಮಾಡ್ತೀನಿ, ನನಗೆ ಜಾಬ್ ಸಿಗುತ್ತೆ.
ಸೊ ಆನಂತರ ಒಂದು ಲವ್ ಆಗತ್ತೆ ನನಗೆ. ಅದಾದಮೇಲೆ ನಾನು ಮಿಲ್ಟ್ರಿಗೆ ಹೋಗ್ತೀನಿ. ಮಿಲ್ಟ್ರಿಗೆ ಹೋಗಿ ಬರೋಷ್ಟವ್ರಿಗೆ ಅಲ್ಲಿ ಅಪ್ಪ ಅಮ್ಮ ತೀರೋಗಿರ್ತಾರೆ. ನನ್ನ ಮತ್ತೆ ಕರೆದು ನಮ್ಮ ಲವರ್ ಮೀನ್ಸ್ ಹೀರೋಯಿನ್ ಎಲ್ಲರನ್ನ ಸಾಯಿಸಿರ್ತಾರೆ ಆ ಊರಲ್ಲಿ. ಒಂದು ದೊಡ್ಡ ಯಜಮಾನ, ಆ ಊರ ಯಜಮಾನ. ಸೊ ಅದೆಲ್ಲ ನನಗೆ ಗೊತ್ತಾಗತ್ತೆ. ಪ್ಲಸ್ ಅಲ್ಲಿಂದ ನಾನು ರಿಟರ್ನ್ ಇದಾಗ್ತೀನಿ. ಸೊ ಆತ್ಮ ಏನೇನು ಮಾಡುತ್ತೆ ನೆಕ್ಸ್ಟ್ ಫ್ಯೂಚರ್ ಅದೊಂದು ಕ್ವಶನ್ ಮಾರ್ಕು. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಫೈಟ್ಸು ನನ್ನ ಆ್ಯಕ್ಷನ್ ಬೇಕು ಅಂತಲೇ ಮೂರು ಫೈಟ್ ಇದೆ ಸಿನಿಮಾಲ್ಲಿ. 3 ಸಾಂಗ್ ಇದೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲರೂ ಇದನ್ನು ಕನ್ನಡ ಥಿಯೇಟ್ರಲ್ಲೇ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.